ವೀಕ್ಷಕರ ಅಂದ್ರೆ ಜನಸಾಮಾನ್ಯರ ಈ ಎಲ್ಲಾ ಬೆಳವಣಿಗೆಗಳ ಬಗ್ಗೆ ಗಮನ ಹೆಂಗೆ ಅವ್ರ ಅಭಿಪ್ರಾಯ ಹೆಂಗ್ ಮೂಡ್ತಿದೆ ಅನ್ನೋದಕ್ಕೆ ಶ್ರೀನಿವಾಸ್ ಅನ್ನೋರು ನಮ್ಮ ಲೈವ್ ಡಿಜಿಟಲ್ ಏನ್ ಹೋಗ್ತಾ ಇದೆ ಇದ್ರಲ್ಲಿ ಕಾಮೆಂಟ್ ಹಾಕಿದ್ದಾರೆ ನೋಡಿ. ಅಧಿಕಾರಕ್ಕೋಸ್ಕರ ಇವರು ಮಜಾ ಮಾಡ್ತಾ ಇದ್ದಾರೆ. ಮೀಟಿಂಗು, ಸಮಾವೇಶ, ಸ್ಟಾರ್ ಹೋಟೆಲು, ಊಟ, ಡೆಲ್ಲಿ, ಜಾಲಿ ಜಾಲಿ, ಜನರ ದುಡ್ಡು ಖಾಲಿ ಖಾಲಿ. ಇದು ಜನರ ಅನಿಸಿಕೆ, ಜನರ ಅಭಿಪ್ರಾಯ. ಈ 135+ ಶಾಸಕರ ಬಲ ಕೊಟ್ಟಾಗ ಹಿಂಗಂತೂ ನಿರೀಕ್ಷೆ ಮಾಡಿರ್ಲಿಕ್ಕೆ ಸಾಧ್ಯ ಇಲ್ಲ. ನಮಗೆಲ್ಲ ಒಂದು ಆಸೆ ಇತ್ತು 135 ಯಾವಾಗ ನಂಬರ್ ಬಂತ ಈ ಗೌರ್ಮೆಂಟು ತುಂಬ ಸುಭದ್ರವಾಗಿರ್ತದೆ ಮತ್ತು ಯಾವುದೇ ಒಂದು ಅಡಚಣೆ ಈ ಗೌರ್ಮೆಂಟ್ 5 ವರ್ಷ ಕಂಟಿನ್ಯೂ ಆಗ್ತದೆ ಅಂತ ಇತ್ತು. ಏನಂದರೆ ಮೊದಲು ಆರಂಭದಲ್ಲಿ ಚೀಫ್ ಮಿನಿಸ್ಟರ್ದು ಒಬ್ಬ 50-50 ಅವ್ರು 2.5 ವರ್ಷ ಈ 2.5 ವರ್ಷ ಅಂತೆಲ್ಲ ಒಂದು ಸುದ್ದಿ ಬಂತು. ಸತ್ಯವ ಸುಳ್ಳು ಅಂತ ಯಾರಿಗೂ ಗೊತ್ತಿಲ್ಲ, ನಿಮ್ಗೂ ಗೊತ್ತು. ಅದು ಗೊತ್ತಿರೋದು ಹೈಕಮಾಂಡಿಗೆ, ಡಿ.ಕೆ. ಶಿವಕುಮಾರ್ಗೆ ಮತ್ತು CM ಸಿದ್ದರಾಮಯ್ಯನವರಿಗೆ ಮಾತ್ರ. ಸೊ ಹಾಗಾಗಿ ನಾವು ಆಗಾಗಲೇ ಹೇಳಿದ ಪ್ರಜೆಗಳು ತಿಳ್ಕೊಳ್ಳೋದು ಏನಂದ್ರೆ 5 ವರ್ಷಕ್ಕೆ ಸಿದ್ದರಾಮಯ್ಯನವರೇ CM ಅಂತ. ಒಳಗಡೆ ಏನು ಒಪ್ಪಂದ ಆಗಿದೆ ಅಂತ ಹೇಳಿ ನನ್ನ ಪ್ರಕಾರದಲ್ಲಿ ಸಿದ್ದರಾಮಯ್ಯರನ್ನು ಚೇಂಜ್ ಮಾಡೋದು ಅಷ್ಟೊಂದು ಸುಲಭದ ಕೆಲಸ ಅಲ್ಲ. ಒಪ್ಪಿನ ಮತ್ತೆ ಆ ಪಕ್ಷವರು ಏನು ಹೇಳಿ ಅಷ್ಟೊಂದು ಸುಲಭದ ಕೆಲಸ ಅಲ್ಲ ಅದು. DKCಗೆ ಒಂದು ಕಾರಣ ಉಂಟು, ಏನು ಒಂದು ಹುದ್ದೆ, ಒಂದು ವ್ಯಕ್ತಿಗೆ ಒಂದೇ ಹುದ್ದೆ ಅಂತ. ಬಟ್ ಅದು ಈಗ ಇವರು ಇಂಪ್ಲಿಮೆಂಟೇಷನ್ ಸರಿಯಾಗಿಲ್ಲ. ಡೆಲ್ಲಿ ನಿಮ್ಮ ಹೈಕಮಾಂಡಲ್ಲಿ ನಮ್ಮ ಅಧ್ಯಕ್ಷ ಆದಂಥ ಖರ್ಗೆ ಅವರು ರಾಷ್ಟ್ರ ಅಧ್ಯಕ್ಷರು ಆಗಿದ್ದಾರೆ, ರಾಜ್ಯಸಭೆಯಲ್ಲಿ ಅಪೋಸಿಷನ್ ಲೀಡರ್ ಆಗಿದ್ದಾರೆ. ಸೊ ಇವರು ಅದನ್ನೊಂದು ಕ್ವಶನ್ ಮಾಡೋ ಒಂದು ರೈಟ್ ಉಂಟು ಯಾರಿಗೆ, ಡಿ.ಕೆ. ಶಿವಕುಮಾರ್ಗೆ. ಒಂದು ಹುದ್ದೆ ಒಂದು ಇಲ್ಲಿ ಆತ ಡೆಲ್ಲಿಯಲ್ಲೇ ಇಲ್ಲ, ಅಲ್ಲ ಡೆಲ್ಲಿಯಲ್ಲೇ ಇಲ್ಲ, ಇಲ್ಲಿ ಯಾಕೆ ಅಂತ ಒಂದು ಇರ್ಬೋದು ಪ್ರಶ್ನೆ. ಸೊ ಹಾಗಾಗಿ ಈ ಕಾರ್ಡ್ಗಳನ್ನು ಇರೋದ್ರಿಂದ ಈಗ ಸುಮ್ಮನೆ ಇದೊಂದು ಏನಂತ ಗೊತ್ತಾ, ಈ ವರ್ಷದ ಆರಂಭದಲ್ಲೇ ಇದೊಂದು ಶುರುವಾಗಿದೆ ಈ ಗಲಾಟೆಗಳು. ಆ್ಯಕ್ಚುಲಿ ಬಹುಶಃ ಇದು ನೀವು ಸಂಕ್ರಾಂತಿಗೆ ವರ್ಷದಲ್ಲೇ ಬರ್ತದೆ ಹೋಗ್ತದೆ. ಈ ಸಂಕ್ರಾಂತಿ ಏನದಕ್ಕೆ ಒಂದು ಡೆಡ್ ಲೈನ್ ಏನಲ್ಲ ಈ ಚಲನ. ಮತ್ತು ಇವತ್ತಿನ ಆಶ್ಚರ್ಯ ಅಂದರೆ ನೀವು ಹೇಳಿದ ನೀವು ಹೇಳೋ ಆಶ್ಚರ್ಯ ಆಯಿತು. ಯಾವುದು JDSನ ಶಾಸಕರು, ಬಟ್ ಅಲ್ಲಿ JDS ಶಾಸಕರು ಇಲ್ಲ, ಯಾರು ಇಲ್ಲ ಅಲ್ಲಿ JDS ಶಾಸಕರು ಯಾಕೆ ಹೋಗ್ತಾರಂತ. ಯಾರಿಂದ ಡಿ.ಕೆ. ಶಿವಕುಮಾರ್ ಫಾಲೋವರ್ಸ್ ಹೋಗಿರ್ಬೋದು. ಅವ್ರು ಬಹುಶಃ ನೀವು ಕಂಡವರು ಮೋಸ್ಟ್ಲಿ ಪರಾಜಿತ ಅಭ್ಯರ್ಥಿಗಳಾಗಿರ್ಬೇಕು, ಪರಾಜಿತ JDS ನಾಯಕರು, ಕರೆಕ್ಟ್ JDS ನಾಯಕರಾಗಿರ್ಬೋದು ಆಚೆ. ಬಟ್ ಈಗ ಅವ್ರಿಗೆ ನಂಬರ್ದು ಅಗತ್ಯ ಇಲ್ಲ. ಕಾಂಗ್ರೆಸ್ ಅವರಿಗೆ ಯಾವ ರೀತಿಯಲ್ಲೂ ನಂಬರ್ ಅಗತ್ಯ ಇಲ್ಲ. ಅವರಿಗೆ 136 ಮೆಂಬರ್ ನಾವು ಸದ್ಯ ಎಕ್ಸೆಪ್ಟ್ ವೀರೇಂದ್ರ ಪಾಟೀಲ್ ಬಿಟ್ಟರೆ ಮತ್ತೆ 136 ನಂಬರ್ ರೀಚ್ ಆದವರು ಯಾರೂ ಇಲ್ಲ. 1989 ನಂತರ ಬಂದದ್ದೇ ಎಷ್ಟೋ 11, 20, 35 ವರ್ಷ ನಂತರ ಆ ನಂಬರ್ ಸಿಕ್ಕಿದೆ. ಸೊ ಅವ್ರ ನಂಬರ್ ಬಗ್ಗೆ ಅವರು ವರಿ ಮಾಡ್ಬೇಕಂತಿರ್ಲಿಲ್ಲ. ಆ್ಯಕ್ಚುಲಿ ಹಿಂದಿನ ಗೌರ್ಮೆಂಟ್ಗಳಿಗೆ ಲಾಸ್ಟ್ 15 ವರ್ಷದಲ್ಲಿ ಬಂದ ಗೌರ್ಮೆಂಟ್ ನಂಬರ್ ಬಗ್ಗೆ ವರಿ ಮಾಡ್ಬೇಕಂತಿತ್ತು. ಈ ಗೌರ್ಮೆಂಟಿಗೆ ನಂಬರ್ ಬಗ್ಗೆ ವರಿ ಮಾಡುವಂತ ಸೊ ಸುಭದ್ರವಾಗಿ ಸರ್ಕಾರ ಉಂಟು. ಬಟ್ ಕೆಲವೊಂದು ಈಗ ಇವತ್ತಿನ ಯಾರಿಗೆ ಆ್ಯಕ್ಚುಲಿ ಇದುವರೆಗೆ ಏನೋ ಆ ಮೀಟಿಂಗ್, ಡಿನ್ನರ್ ಪಾರ್ಟಿ ಮೀಟಿಂಗ್, ಅವರಲ್ಲಿ ಸೇರೋದು ಇವರು. ಬಟ್ ಇವತ್ತು ಯಾವಾಗ ಡಿ.ಕೆ. ಶಿವಕುಮಾರ್ ಹೋಗಿ ಡೆಲ್ಲಿಯಲ್ಲಿ ಈ ಮೀಟಿಂಗ್ ಅನ್ನು ನಿಲ್ಲಿಸಿದಾರ, ಈಗ ಅದಕ್ಕೆ ಸ್ವಲ್ಪ ಚಟುವಟಿಕೆಗಳು ಸ್ವಲ್ಪ ಕುರು ಕಾಣ್ತಾ ಉಂಟು. ಏನೋ ಸಮಥಿಂಗ್ ಇಸ್ ಗೋಯಿಂಗ್ ಆನ್ ಅಂತ. ಮತ್ತೆ ಅದನ್ನು ಯಾರಿಗೂ ಗೊತ್ತಿಲ್ಲ, ಅದು ಇದುವರೆಗೆ ಯಾರು ಡಿಸ್ಕ್ಲೋಸ್ ಮಾಡೋದಿಲ್ಲ. ಆ್ಯಕ್ಚುಲಿ ಅದು ಹೈಕಮಾಂಡ್ ಡಿಸ್ಕ್ಲೋಸ್ ಮಾಡೋದಿಲ್ಲ ಅಥವಾ ಸ್ಟೇಟ್ ಲೆವೆಲ್ ಲೀಡರ್ಸ್ ಅನ್ಕೋದಿಲ್ಲ. ನಮ್ಮಂತ ಜನಗಳು ಮುಖ್ಯ ಪ್ರೇಕ್ಷಕರು ನೋಡ್ತಾ ಇದ್ದೇವೆ ಅಷ್ಟೇ. ನಿಜ. ಇನ್ನೊಂದು 3ನೇ ಬ್ರೇಕಿಂಗ್ ತಗೊಂಡು ನಾನು ರಾಜುಗೌಡ್ರನ್ನ ಪ್ರಶ್ನೆ ಮಾಡ್ತೀನಿ. ವಿರೋಧ ಪಕ್ಷಗಳಿಗೆ ಕಾಂಗ್ರೆಸ್ ಪಾಳೆಯದ ಒಳಗ್ ನಡೀತಿರುವ ಚಟುವಟಿಕೆ ಕೈಗೆ ಪ್ರಬಲವಾದ ಅಸ್ತ್ರವಾಗಂತೂ ಸಿಕ್ಕಿದೆ ಅಂತ ಅಶೋಕ್ ಅವರು ಇವತ್ತು ಕೊಟ್ಟ ಹೇಳಿಕೆ. ಬ್ರೇಕಿಂಗ್ ಅನ್ನ ಸ್ಕ್ರೀನ್ ಮೇಲೆ ತಗೊಂಡ್ ಬನ್ನಿ. ಸಿದ್ದು ಬೀಳ್ಕೊಡುಗೆಗೆ ಕೊಡ್ತಿದ್ದಾರಂತೆ ಔತಣ ಕೂಟ. ಪರಮೇಶ್ವರ್ ಅವರಾಗ್ಲಿ, ಸತೀಶ್ ಜಾರಕಿಹೊಳಿ ಅವರಾಗ್ಲಿ ಈ ಡಿನ್ನರ್ ಪಾರ್ಟಿಯನ್ನ ಕೊಡ್ತಾ ಇರೋದು ಸಿದ್ದರಾಮಯ್ಯನವರ ಫೇರ್ವೆಲ್ ಸಲುವಾಗಂತ. ಯಾವತ್ತು ಡಿ.ಕೆ. ಶಿವಕುಮಾರ್ ಅವರು ಡಿನ್ನರ್ ಪಾರ್ಟಿಯನ್ನ ಆಯೋಜನೆ ಮಾಡ್ತಾರೋ ಅವತ್ತು ಈ ಸರ್ಕಾರದ ಪತನ ಅಂತ ಅರ್ಥ ಅಂತೆ. ಇದು ಅಶೋಕ್ ಅವರ ಹೇಳಿಕೆ. ಇದರ ಜೊತೆಗೆ ಕಾಂಗ್ರೆಸ್ ಪಾಳ್ಯದಲ್ಲಿ ನಡೀತಿರುವ ಈ ಎಲ್ಲಾ ಚಟುವಟಿಕೆಗಳು ಆಗ್ಲೇ ಶಂಕರ್ ಶೆಟ್ಟಿ ಸರ್ ವಿವರಿಸ್ತಾ ಇದ್ದ ಹಾಗೆ ಕೇವಲ ಮುಖ್ಯಮಂತ್ರಿ ಕುರ್ಚಿಗಾಗಿ ಮಾತ್ರನಾ ಅಥವಾ ಕೆಪಿಸಿಸಿ ಅಧ್ಯಕ್ಷರ ಅವಧಿ ಮುಗ್ದೋಗಿದೆ ಡಿ.ಕೆ. ಶಿವಕುಮಾರ್ ಅವರದು, ಅಲ್ಲಿ ಕೂರ್ಬೇಕಾಗಿರೋ ನಾಯಕ ಅಹಿಂದ ಸಮುದಾಯದವರೇ ಆಗಿರಬೇಕು ಅನ್ನೋ ಹಠಕ್ಕೂ ಕೂಡ ಈ ಪ್ರಯತ್ನದ ಭಾಗವಾಗಿಯೂ ಕೂಡ ಈ ಡಿನ್ನರ್ ಪಾಲಿಟಿಕ್ಸ್ ನಡೀತಾ ಇದೆಯಾ? ಇದೆಲ್ಲವನ್ನ ಅರಿತೆ ಡಿ.ಕೆ. ಶಿವಕುಮಾರ್ ಅವರು ದೆಹಲಿಯಲ್ಲಿ ನಿಂತು ಪ್ರತಿಭಾಣವನ್ನ ಹೂಡಿದ್ರ? ಅಶೋಕ್ ಅವರ ಹೇಳಿಕೆ ಇದೆ, ಗಮನಿಸಿ, ಚರ್ಚೆ ಮುಂದುವರಿಸೋಣ. ಮೊನ್ನೆ ಜಾರಕಿಹೊಳಿ ಆಯಿತು, ಪರಮೇಶ್ವರ್ ಆಯಿತು, ಎಲ್ಲರೂ ಊಟ ಹಾಕ್ಸ್ತಾರೆ. ಡಿ.ಕೆ. ಶಿವಕುಮಾರ್ ಯಾವತ್ತು ಹಾಕ್ಸ್ತಾರೋ ಫೈನಲ್ಲು ಅವತ್ತು ಮುಗೀತು ಈ ಸರ್ಕಾರ ಅಂತ, ಚೇಂಜ್ ಅಂತ. ಅದನ್ನು ಕಾಯ್ಬೇಕಷ್ಟೇ ನಾವು. ಡಿ.ಕೆ. ಶಿವಕುಮಾರ್ ಫೇರ್ವೆಲ್ ಪಾರ್ಟಿ ಯಾವತ್ತು ಕೊಡ್ತಾರೆ ನೋಡೋಣ. ಒಡನಾಡಿಯಾಗಿದ್ದಂಥ ಸಿದ್ದರಾಮಯ್ಯನವ್ರಿಗೆ ಫೇರ್ವೆಲ್ ಪಾರ್ಟಿ ಕೊಡಬೇಕು. ಅದಕ್ಕೆ ಎಲ್ಲರೂ ಕೂಡ ಒಬ್ಬರಾದ್ಮೇಲೆ ಒಬ್ಬರು ಫೇರ್ವೆಲ್ ಪಾರ್ಟಿಗಳನ್ನು ಸಿದ್ದರಾಮಯ್ಯನವ್ರಿಗೆ ಔತಣ. ನಮ್ಮಲ್ಲಿ ಮೊದಲು ಮೇಯರ್ಗೆ ಮಾಡ್ತಾ ಇದ್ದೀರಿ. ರಾಜಗೌಡ್ರೆ, ಜನ ಕೊಟ್ಟಿರೋ ಬಹುಮತ, ಜನ ಕೊಟ್ಟಿರೋ ತೀರ್ಮಾನ ಸುಭದ್ರವಾದ ಸರ್ಕಾರ ನಡೆಸಲಿ, ಸಿದ್ದರಾಮಯ್ಯನವರು 5 ವರ್ಷ ಮುಖ್ಯಮಂತ್ರಿಯಾಗಿ ಮುಂದುವರಿಲಿ ಅಂದ್ರೆ ಸಿದ್ದರಾಮಯ್ಯನವರು ಯಾರೋ ಒಬ್ರು 5 ವರ್ಷ ಮುಖ್ಯಮಂತ್ರಿಯಾಗಿ ಮುಂದುವರಿಲಿ, ರಾಜ್ಯದ ಜನರ ಸಮಸ್ಯೆಗೆ ಧ್ವನಿ ಆಗ್ಲಿ ಅಂತ ಹೇಳಿ. ಬಟ್ ಈಗ ಆಗ್ತಿರೋ ಚಟುವಟಿಕೆಗಳು ವಿರೋಧ ಪಕ್ಷಕ್ಕೆ ಸಹಜವಾಗಿ ಅಸ್ತ್ರ.
ಖಂಡಿತವಾಗ್ಲೂ ಇದೊಂದು ಚರ್ಚೆ ಅವತ್ತಿಂದ ನಡ್ಕೊಂಡ್ ಬರ್ತಾ ಇದೆ. ಸರ್ಕಾರ ಬಂದಾಗಿಂದ ಇವ್ರಿಗೆ ಜನ ಮ್ಯಾಂಡೇಟ್ ಕೊಟ್ಟಿರೋದು ಸರ್ಕಾರ ನಡೆಸಿ ಅಂತ. ಸರ್ಕಾರ ನಡೆಸೋದು ಬಿಟ್ಟು ಅವ್ರ ಮುಖ್ಯಮಂತ್ರಿ, ಇವ್ರ ಮುಖ್ಯಮಂತ್ರಿ, ಇವ್ರ MLA ಮಾತಾಡ್ತಾ ಇರೋದು. ಇವತ್ತು ಮಾಧ್ಯಮಗಳಿಗೆ ಸುದ್ದಿ ಆಗೋ ಕಾರಣ ನಾವು ವಿರೋಧ ಪಕ್ಷ ಮಾತಾಡಿದ ತಕ್ಷಣ ನೀವು ಯಾವುದೇ ಕಾರಣಕ್ಕೂ ಸುದ್ದಿ ಮಾಡಲ್ಲ, ಅವ್ರೇನೋ ಮಾತಾಡ್ತಾ ಇದ್ದಾರೆ ಅಂತ ಹೇಳ್ತೀರಿ. ಅದೇ ಅವ್ರ ಪಕ್ಷದಲ್ಲಿ ಒಂದೊಂದು ಸಾರಿ ಗೆದ್ದಂಥ MLAಗಳು ನಮ್ಮ DK ಶಿವಕುಮಾರ್ದು ಒಂದು ಬಣ, ಸಿದ್ದರಾಮಯ್ಯನವ್ರದ್ದು ಒಂದು ಬಣ, ತದನಂತರ ಅವ್ರು ಬಂದಂಥ ಹಗರಣಗಳು ಲಿಟ್ರಲಿ ಒಂದು ಹಂತಕ್ಕೆ ಯಾವಾಗ ಮೂಢ ಹಗರಣಗಳು, ವಾಲ್ಮೀಕಿ ಹಗರಣಗಳು ಸೆಷನ್ನಲ್ಲಿ ನಿಂತು ಸಿದ್ದರಾಮಯ್ಯನಂತವರು ನಮ್ದು ಯಾವುದೇ ಒಂದು ಭ್ರಷ್ಟಾಚಾರ ಇಲ್ಲ ಅಂದಂಥ ಸಿದ್ದರಾಮಯ್ಯನವರು ಸೆಷನ್ನಲ್ಲಿ ನಿಂತು 72 ಕೋಟಿ ಹಗರಣ ಆಗಿದೆ ಅಂತ ಒಪ್ಕೊಂಡಂಥ ಸಂದರ್ಭದಲ್ಲಿ ಅವರೇ ಖುದ್ದು ಫೈನಾನ್ಸ್ ಮಿನಿಸ್ಟರ್ ಆಗಿರ್ತಾರೆ. ಅಂಥ ಪರಿಸ್ಥಿತಿಲಿ ಬಹುಶಃ ಎಲ್ಲೋ ಒಂದು ಬದಲಾವಣೆ ಆಗ್ಬೋದು ಅಂತ ಮಾಧ್ಯಮನೂ ಯೋಚನೆ ಮಾಡಿರ್ತಾರೆ. ಮತ್ತು ಅವ್ರ ಪಕ್ಷದವರು ಕೂಡ ಈಗ ಅವ್ರ ಪಕ್ಷದವ್ರಿಗೂ ಒಂದು ಆಸೆ ಇರ್ತದೆ, ನಾನು CM ಆಗಬೇಕು ಅಂತ. ಇಂಥ ಹಗರಣದಲ್ಲಿ ಸಿಕ್ಕಾಕೊಂಡಂತ ಸಿದ್ದರಾಮಯ್ಯನವ್ರನ್ನ ಹೆಂಗ್ ಮುಂದುವರಿಸ್ತಾರೆ ಅಂತ ಯೋಚನೆ ಮಾಡಿ ಜಾರಕಿಹೊಳಿ ಅವರು ಒಂದಷ್ಟು ದಿನ ಓಡಾಡಿದ್ರು, ನಾನು CM ಆಗ್ತೀನಿ ಅಂತೇಳಿ ಎಲ್ಲಾ ಕಡೆನೂ ಎಲ್ಲಾರನ್ನೂ ಭೇಟಿ ಮಾಡ್ಕೊಂಬಂದ್ರು. ಆ ಟೈಮಲ್ಲಿ ಅವರು ಹೈಕಮಾಂಡ್ ಕರೆದು ಬುದ್ಧಿನೂ ಹೇಳಿದ್ರು, ನೋಡಪ್ಪ ಇಂಥ ಪರಿಸ್ಥಿತಿಲಿ ಏಕಾಏಕಿ ಅವ್ರನ್ನ ತೆಗೆದಾಕರೆ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರ್ತದೆ, ನೀನು ಸುಮ್ಮನಿರು ಅಂತಾನು ಕೂಡ ಹೇಳಿದ್ದಾರೆ. ಇಂಥವೆಲ್ಲ ಸಾಕಷ್ಟು ನಡೆದಿದ್ದಾವೆ. ಇನ್ನೊಂದ್ಸತಿ ಇನ್ನೂ ಒಂದು ಹೆಜ್ಜೆ ಮುಂದೋಗಿ ದೇಶಪಾಂಡೆ ಅವರು ಕೂಡ ಹೇಳಿದ್ರು, ಯಾಕೆ ನಾನು ಆಗ್ಬಾರ್ದು CM ಅಂತ. ಅಂದ್ರೆ ಇಲ್ಲಿ ಬಣ ರಾಜಕೀಯ ನಡೀತಾ ಇದೆ. ಸಿದ್ದರಾಮಯ್ಯನವ್ರ ಬಣದವರು ತಮ್ಮ ಕೈ ಮೇಲಾಟ ಮಾಡ್ಲಿಕ್ಕೆ ಒತ್ತಡಗಳನ್ನ ತರ್ತಾ ಇದ್ದಾರೆ. ಮತ್ತೆ ಎಲ್ಲರೂ ತಮ್ಮದ ಕ್ಯಾಂಡಿಡೇಟ್ಗಳನ್ನ CM ಮಾಡ್ಕೊಂಡು, ಕೆಲವು ರಾಜಕೀಯ ಪಕ್ಷಗಳಲ್ಲಿ ಏನಾಗ್ತವೆ, ರಬ್ಬರ್ ಸ್ಟ್ಯಾಂಪ್ ಆದಂತ CMಗಳು ಬೇಕು. ಈ ಹಿಂದೆ ನಡೆದಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರೇ ಒಂದಷ್ಟು ಜನ ಆಚೆ ಕಳಿಸಿದ್ರು ಅನ್ನೋದು ಕೂಡ ಚರ್ಚೆ ಆಗಿತ್ತು. ಧರ್ಮಸ್ಥಳದಲ್ಲಿ ಇದ್ದಂತ ಸಂದರ್ಭದಲ್ಲಿ ಆ ರಿಲೀಸ್ ಆಗಿದ್ದಂತ ಆಡಿಯೋ ಕೂಡ ಅದಕ್ಕೆ ಇಂಬು ಕೊಡೋ ರೀತಿ ಪರಿಸ್ಥಿತಿ ನಿರ್ಮಾಣ ಮಾಡಿತ್ತು. ಈ ಪರಿಸ್ಥಿತಿಲಿದ್ದಾಗ ಬಹುಶಃ ಅವರು ಪಕ್ಷದ ಬೇರೆ MLAಗಳು ಆಸೆ ಪಡೋದ್ರಲ್ಲಿ ತಪ್ಪೇನಿಲ್ಲ. DK ಶಿವಕುಮಾರ್ ಅವರು ಹೌದು, ಈಗ ಇವೆಲ್ಲ ಸರ್ಕಮ್ಸ್ಟೆನ್ಸ್ ನೋಡಿದಾಗ ಅಶೋಕ್ ಅವರು ಹೇಳಿರೋದು ಎಲ್ಲೋ ಒಂದು ಕಡೆ ತಾಳೆ ಆಗುತ್ತೆ. ಯಾರು ಸುಮ್ನೆ ಹೇಳಲ್ಲ. ಬೆಂಕಿ ಇದ್ದಾಗ ಹೊಗೆ ಆಡಕ್ ಸಹಜ. ಈ ತರ ಪರಿಸ್ಥಿತಿಗಳನ್ನ ನಿರ್ಮಾಣ ಮಾಡ್ತಾ ಹೋದಂತ ಸಂದರ್ಭದಲ್ಲಿ ಅವ್ರು ಏನ್ ಮಾಡ್ಲಿಕ್ಕೆ ಆಗ್ತದೆ? ಹೌದು, ಅದನ್ನ ಆಸೆ ಪಡ್ತಾರೆ. ಈಗ 2.5 ವರ್ಷ ಅಂತ ಶಂಕರ್ ಶೆಟ್ಟರ್ ಇರ್ಬೋದೇನೋ ಅಂತ. ಅದೇ ರೀತಿ 2.5 ವರ್ಷಕ್ಕಿಂತ ಮುಂಚೆ ಈಗ ನೆಕ್ಸ್ಟ್ ED ಕೇಸ್ಗಳೆಲ್ಲ ಬರ್ತವೆ. ಸಿದ್ದರಾಮಯ್ಯನವ್ರ ಪರಿಸ್ಥಿತಿ ಏನೋ, ರಾಜ್ಯದ ಚುಕ್ಕಾಣಿ ಹಿಡಿಯೋ ಶಕ್ತಿ ಕುಂದೋಗ್ಬೋದೇನೋ ಸಿದ್ದರಾಮಯ್ಯದು ಅನ್ನೋ ಒಂದು ಭಾವನೆ ಬಂದು ಇನ್ನೊಂದಷ್ಟು ಜನ ನಾಯಕರುಗಳು ಪ್ರಯತ್ನ ಮಾಡ್ತಾ ಇರ್ಬೋದು. ಬಹುಶಃ ಈ ಪರಿಸ್ಥಿತಿ ಬಂದಾಗ ಒಬ್ಬ ಕಳಂಕಿತ ನಾಯಕನ ಮುಖ್ಯಮಂತ್ರಿಯಾಗಿ ಹೇಗೆ ಮುಂದುವರಿಸ್ತಾರೆ? ಈ ಪರಿಸ್ಥಿತಿ ಇದ್ದಾಗ ಚೇಂಜ್ ಮಾಡೋ ಪ್ರಯತ್ನ ಇದೆ. ಹಾಗಾಗಿ DK ಅವರು ಪಾಪ ಒಕ್ಕಲಿಗ ನಾಯಕರಿಗೆ ಕೊಡ್ತೀವಿ ಅಂತ ಇದೇ ಸರ್ಕಾರ ಹೇಳಿತ್ತು, ಇವ್ರ ಹೈಕಮಾಂಡ್ ಹೇಳಿತ್ತು. ಈ ಪರಿಸ್ಥಿತಿಯಲ್ಲಿ ಕೊಡ್ಲಿ ಅನ್ನೋ ಒಂದು ಬೈಕೆ ಇಟ್ಕೊಂಡು ಅವರು ಡೆಲ್ಲಿಗೆ ಹೋಗಿ ಕೂತ್ ಲಾಬಿ ಮಾಡ್ತಾ ಇರ್ಬೋದು. ಯಾಕಿಲ್ಲ ಅಂತ ಹೇಳ್ಬೇಕಾಗ್ತದೆ. ಇವನ್ನೆಲ್ಲ ಯೋಚನೆ ಮಾಡಿದಾಗ ರೆಡಿ ಆಗಿದೆ ಅನ್ನೋದು ನೇರವಾಗಿ ಬಂದೆ. ನಟರಾಜ್ ಗೌಡ್ರೆ, ಇದ್ರ ಜೊತೆಗೆ ನೀವು ಇನ್ನೊಂದಕ್ಕೆ ಏನಕ್ಕೆ ಉತ್ತರ ಕೊಡ್ಬೇಕು ಗೊತ್ತಾ? ಈಗಿರುವ ಅವಧಿಗೆ ಮಾತ್ರ ಅಲ್ಲ, ಮುಂದಿನ 2028ರ ಅವಧಿಗೂ ಕೂಡ ಈಗಲಿಂದಲೇ ಮುಖ್ಯಮಂತ್ರಿ ರೇಸು. ಅದ್ರ ಬಗ್ಗೆ ಒಂದು ಬ್ರೇಕಿಂಗ್ ಇದೆ. DK ಸುರೇಶ್ ಅವರು ಸತೀಶ್ ಜಾರಕಿಹೊಳಿ ಅವರಿಗೆ ಕೌಂಟರ್ ಕೊಟ್ಟಿರುವ ಹೇಳಿಕೆ ಕೂಡ ಇದೆ. ಅದನ್ನ ತೋರಿಸ್ತೀವಿ, ನೀವು ಅದಕ್ಕೆ ಉತ್ತರ ಕೊಡಿರಂತೆ.